ಯಾವಾಗಲೂ ಒಂದೇ ರೀತಿ ಪಿಜ್ಜಾ ಮಾಡಿಕೊಂಡು ಬೇಜಾರಾಗಿರುತ್ತೆ. ಇವತ್ತು ನಾನು ದೋಸೆ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಒಂದು ದೋಸೆ ಪಿಜ್ಜಾ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಒರಿಜಿನಲ್ ಪಿಜ್ಜಾ ರೀತಿಯೇ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಹಂಚಿಗೆ ಸ್ವಲ್ಪ ಎಣ್ಣೆ. ಈಗ ಇದು ಚೆನ್ನಾಗಿ ಕಾಯಬೇಕು. ಈಗ ಇದಕ್ಕೆ ನಾನು ದೋಸೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈ ದೋಸೆ ಹಿಟ್ಟು ಯಾವ ರೀತಿ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಒಂದ್ಸಲಿ ಟ್ರೈ ಮಾಡಿ. ಈಗ ನೋಡಿ ತುಂಬ ದಪ್ಪ ಇರಬೇಕು, ತೆಳ್ಳಗೆ ತಿಕ್ಕಕ್ಕೆ ಹೋಗಬೇಡಿ. ಈ ನೋಡಿ ಇದೇ ರೀತಿ ಇಲ್ಲೇ ಇರಬೇಕು. ಈಗ ಇದು ಸ್ವಲ್ಪ ಬೆಂದ ಮೇಲೆ ಇದು ಪಿಜ್ಜಾ ಸಾಸು ನಿಮಗೆ ಹೊರಗಡೆ ಸಿಗುತ್ತೆ, ಪಿಜ್ಜಾ ಸಾಸ್ ಅಂತ, ಅದನ್ನು ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ನಾನಿಲ್ಲಿ ಚೀಸ್ ಇಡ್ತಾ ಇದ್ದೀನಿ. ಚೀಸ್ ಮೇಲೆ ಈ ಬಾಕ್ಸ್ ಆಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ, ಆಮೇಲೆ ಟೊಮೆಟೊ ಆದಮೇಲೆ ಕ್ಯಾಪ್ಸಿಕಮ್, ಅದಾದಮೇಲೆ ಸ್ವೀಟ್ ಕಾರ್ನ್, ಆಮೇಲೆ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಒಂಚೂರು, ಒಂದು 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಆಮೇಲೆ ಒಂದು 1/4 ಚಮಚದಷ್ಟು ಆರಿಗ್ಯಾನೋ. ಈಗ ಇದನ್ನು ಒಂದು ಕ್ಲೋಸ್ ಮಾಡಬೇಕು. ಒಂದು 2 ನಿಮಿಷ ಇದನ್ನು ಬೇಯಿಸಿ ಚೀಸೆಲ್ಲ ಕರಗಿ ನಿಮಗೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ಈಗ ಚೆನ್ನಾಗಿ ಕರಗಿದೆ ಚೀಸೆಲ್ಲ. ಈಗ ದೋಸೆ ಪಿಜ್ಜಾ ರೆಡಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಪಿಜ್ಜಾ ರೆಡಿಯಾಗಿದೆ. ನೋಡಿ ದೋಸೆ ಪಿಜ್ಜಾ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಪಿಜ್ಜಾಗಿಂತನೂ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಹಾಗೆ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಪಿಜ್ಜಾ ಸಾಸ್ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಅಡುಗೆ ಇದೆ ನನ್ನ ಚಾನಲಲ್ಲಿ, ಸ್ಟ್ರೀಟ್ ಫುಡ್ ಎಲ್ಲ ಇದೆ, ಮಸಾಲೆ ಪುರಿ ಎಲ್ಲ ಯಾವ ರೀತಿ ಮಾಡೋದು ಅಂತಲೂ ಹಾಕಿದ್ದೀನಿ. ಒಂದ್ಸಲಿ ವಿಸಿಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.